ಹಾಯ್, ಇವತ್ತು ಚಿಕನ್ ಲೆಗ್ ಪೀಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ. ಫಸ್ಟು ಚಿಕನ್ನ ತಂದು ಇವಾಗ ನೈಟ್ ತೊಗೊಂಬಂದರೆ ಬೆಳಗ್ಗೆವರೆಗೂ ಫ್ರೀಝರಲ್ಲಿ ಇಡಬೇಕು. ಆ್ಯಕ್ಚುಲಿ ಫ್ರೀಝರಲ್ಲಿಟ್ಟು ಅದು ಫ್ರೀಝ್ ಆದಮೇಲೆ ಮತ್ತೆ ಹೊರಗಡೆ ತೆಗೆದು ಅದು ನಾರ್ಮಲ್ ಸ್ಟೇಜಿಗೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಇದೇ ಹೋಟೆಲಲ್ಲೆಲ್ಲ ಸೀಕ್ರೆಟ್ಸು. ಬಟ್ ಅವಾಗ ಜ್ಯೂಸಿಯಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ. ಚಿಕನ್ನ ಈ ಥರ ಕಟ್ ಮಾಡಿ ಅಂಗಡಿಯವ್ರು ಕೊಟ್ಟಿರ್ತಾರೆ, ಬಟ್ ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಈ ಥರ ಪೀಸ್ ಮಾಡ್ಕೊಂಡಾದಮೇಲೆ ನೋಡಿ, ಈ ಥರ ಕಟ್ಸಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಷ್ಟು ಚಿಕನಿಗೆ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ತೇಜು ತೊಗೊಂಡಿದ್ದೀನಿ, ನಿಮ್ಮ ಚಾಯ್ಸು, ಯಾವ್ದು ಬೇಕಾದರೂ ತೊಗೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಒಂದು ಮೀಡಿಯಮ್ ಹಾಕಿ. ನಾನು 10 ರೂಪೀಸ್ ಪ್ಯಾಕೆಟ್ ಮಾತ್ರ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಲೆಮೆನ್ನು, ಒಂದು ಅರ್ಧ, 2 ಲೆಗ್ ಪೀಸ್ ಆದರೆ ಸಾಕು, ಅರ್ಧ ಹೋಳಾದರೆ. ಒಂದು 4-5 ಲೆಗ್ ಪೀಸ್ ಆದರೆ ಫುಲ್ ಹೋಳು ಹಾಕಿ, ಫುಲ್ ಒಂದು ಹಾಕ್ಬಿಡಿ, ಸರಿಯಾಗುತ್ತೆ. ಇದು 2 ಲೆಗ್ ಪೀಸ್ ಆಗಿರೋದ್ರಿಂದ ಹಾಫ್ ಹೋಳು ಹಾಕಿದ್ರೆ ಸಾಕು. ಹಾಫ್ ಹಾಕಿದ್ರೆ ಸಾಕು ಅನಿಸುತ್ತೆ. ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಸ್ವಲ್ಪ ಕಬಾಬ್ ಪೌಡರು, ಅಂದರೆ ಯಾವುದಾದ್ರೂ ಯೂಸ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆ ಕಬಾಬ್ ಪೌಡರು ಒಂದು 2 ಸ್ಪೂನ್ ಯೂಸ್ ಮಾಡಿ. 2 ಲೆಗ್ ಪೀಸ್ ಆಗಿರೋದ್ರಿಂದ ಒಂದೇ ಮೊಟ್ಟೆ ಸಾಕು. ಅದರಲ್ಲೂ ಕೆಲವ್ರಿಗೆ ಇಷ್ಟ ಆಗಲ್ಲ, ಇಷ್ಟ ಆದರೆ ಹಾಕಿ, ಇಲ್ಲ ಅಂದರೆ ಬೇಡ, ತೆಗ್ಬಿಡಿ ಎಲ್ಲೋನ. ಬಟ್ ನಾನು ಎಲ್ಲೋ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಎಲ್ಲೋ ಅಂದರೆ ಇಷ್ಟ ಆಗಲ್ಲ, ನನಗಿಷ್ಟ ಆಗುತ್ತೆ, ಹಾಕ್ತಾಯಿದ್ದೀನಿ. ಹಂಗಾಗಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಕೈಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು. ಮಿಕ್ಸ್ ಮಾಡಾದಮೇಲೆ ನೀಟಾಗಿ ಅದು ಕಟ್ಸಾಕಿರ್ತೀವಲ್ಲ, ಕಟ್ಸು ಒಳಗಡೆ ಎಲ್ಲ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಸ್ಕಿನ್ಗೆಲ್ಲ ನೀಟಾಗಿ ಮ್ಯಾರಿನೇಟ್ ಆಗಬೇಕು ಅದು ಒಳಗಡೆಗೆಲ್ಲ. ನೋಡಿ, ಆ ಥರ ಬೆರಳಾಕಿ ಒಳಗಡೆಗೆಲ್ಲ ಈ ಥರ ಪೇಸ್ಟೆಲ್ಲ ಒಳಗಡೆ ಹೋಗೋ ಥರ ಮಾಡ್ಕೋಬೇಕು. ಆಮೇಲೆ ಒಂದು 10-20 ನಿಮಿಷ ನೆನೆಯೋಕ್ಕಿಡಿ. ಆಮೇಲೆ ಬೇಕು ಅಂದರೆ ಕಬಾಬ್ ಪೌಡರ್ಲಿ ಸಾಲ್ಟ್ ಇರೋದ್ರಿಂದ ಸ್ವಲ್ಪ ಸಾಲ್ಟ್ ಬೇಕಂದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಆಮೇಲೆ ಬಾಣಲಿಲಿ ಎಣ್ಣೆ ಕಾಯೋಕ್ಕಿಡಿ. ನೋಡಿ, ನನ್ನ ಮಗಳು ನಿನ್ನ ಸೇರಿಸಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದಾಳೆ. ಸ್ವಲ್ಪ ಎಣ್ಣೆ, ಅಂದರೆ ತುಂಬ ಫುಲ್ ಮುಳುಗೋ ಥರ ಇಡಬೇಡಿ, ಸ್ವಲ್ಪ ಮೇಲ್ಗಡೆ ತೇಲ್ತಾ ಇರಬೇಕು, ಆ ಥರ ಇಟ್ಟರೆ ಸಾಕು ಅನಿಸುತ್ತೆ. ಇಷ್ಟು ಇಟ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಒಂದು 5 ಮಿನಿಟ್ಸ್ ಆದಮೇಲೆ ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೊಳ್ಳಿ. ನೀಟಾಗಿ ಬೇಯುತ್ತೆ. ಅಂದರೆ ಸಿಮ್ಮಲ್ಲಿ ಆದಷ್ಟು, ಎಷ್ಟು ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಆ ನೊರೆ ಬರ್ತಿದೆಯಲ್ಲ, ಆ ನೊರೆ ಎಲ್ಲ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ಫ್ರೈ ಆದಮೇಲೆ ತೆಗ್ದುಬಿಡಿ. ತೆಗ್ದಾದ್ಮೇಲೆ ಬಟ್ ಅದು ಬೆಂದಿರೋ ಥರ ಕಾಣಿಸುತ್ತೆ, ಬಟ್ ಬೆಂದಿರಲ್ಲ. ನಾವು ಮತ್ತೆ ಹೊರಗಡೆ ತೆಗೆದು ಚಾಕುಯಿಂದ ಇನ್ನೊಂದೆರಡು ಸಲ ಕಟ್ಸಾಕೊಂಡ್ರೆ ಅವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಉಲ್ಟಾ ಮಾಡಿ ಮತ್ತು ಈ ಕಡೆ 1-2 ಕಟ್ಸು, ಆ ಕಡೆ 1-2 ಕಟ್ಸು ಹಾಕಿದ್ರೆ ಈ ಥರ ಸುಡ್ತಾ ಇರುತ್ತೆ. ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಕಟ್ಸಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ. ನೋಡಿ, ಕೆಲವು ಸತಿ ಹೋಟೆಲಲ್ಲೆಲ್ಲ ಮಾಡಿಟ್ಟಿರ್ತಾರೆ, ನೋಡ್ತಿರಲ್ಲ, ಲೈಟಾಗಿ ಬೇಯಿಸಿಟ್ಟಿರ್ತಾರೆ, ಆಮೇಲೆ ಮತ್ತೆ ಬೇಯಿಸ್ಕೊಡ್ತಾರೆ. ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತಿಂತೀವಿ. ನೋಡಿ, ಸೇಮ್ ಅದೇ ಥರ ಬಂತು. ಇವಾಗಲೂ ನೊರೆ ಬರ್ತಾಯಿದೆ, ಅಂದರೆ ಅದು ಇನ್ನೂ ಸರಿಗೆ ಬೆಂದಿಲ್ಲ ಅಂತ ಅರ್ಥ. ಈ ನೊರೆ ಎಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ತೆಗ್ಬಿಟ್ಟು ಒಂದು ಅರ್ಧ ಹೋಳು ಲೆಮನ್ ಜೊತೆ ತಿಂದರೆ ಸೂಪರಾಗಿರುತ್ತೆ. ನೋಡಿ, ನನ್ನ ಮಗಳು ಎಷ್ಟು ಖುಷಿಯಾಗಿ ನೋಡ್ತಿದ್ದಾಳೆ.